ಅರೆಸ್ಟ್ ಮಾಡ್ತಾರೆ ರಾಜೀವ್ ಗೌಡ ಅವರು ತಲೆ ಮರೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಅವ್ರನ್ನೂ ಹಿಡಿದಾಕ್ತಿವ್ರಿ. ಈಗ ಅರೆಸ್ಟ್ ಮಾಡ್ತಾರೆ ರಾಜೀವ್ ಗೌಡ ಅವರು ತಲೆ ಮರೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ ಅವ್ರನ್ನೂ ಹಿಡಿದಾಕ್ತಿವ್ರಿ. ಈಗ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ಮತ್ತೆ ಅವರು ನಾನು JDS ಕೇಳ್ಕೊಂಡು BJP ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಅದನ್ನ ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ. ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ಪಕ್ಷದಿಂದ ತೆಗಿಬಹುದು ಬಿಡ್ಬಹುದು. ಅದು ಒಂದು ಶಿಸ್ತಿನ ಸಮಿತಿ ಅಂತ ಇರುತ್ತೆ, ಡಿಸಿಪ್ಲಿನರಿ ಕಮಿಟಿ ಅಂತ. ಅದ್ರ ಮುಂದೆ ತಗೊಂಡೋಗಿ ಅವರು ತೀರ್ಮಾನ ತಗೊಳ್ತಾರೆ. ನೋಡಿ, ಇದೆಲ್ಲ ಪಕ್ಷದಲ್ಲಿ ಒಂದು ನಿಯಮ ಇರುತ್ತೆ. ಸರ್ಕಾರದಲ್ಲಿ ಹೇಗೆ ನಿಯಮ ಇರುತ್ತೆ? ನ್ಯಾಚುರಲ್ ಜಸ್ಟಿಸ್ ಕೊಡಬಾರ್ದ? ಅದಕ್ಕೆ ಕೊಟ್ಟಿರ್ತಾರೆ. ಕೊಟ್ಟು ಅವರು ತೀರ್ಮಾನ ಮಾಡ್ತಾರೆ. ಇಂಥದ್ದೆಲ್ಲ ನಾನು ಕೂಡ ಅನೇಕ ಸಂದರ್ಭದಲ್ಲಿ 8 ವರ್ಷದಲ್ಲಿ ಅನೇಕ ಜನರನ್ನ ಎಕ್ಸ್ಪೆಲ್ ಮಾಡಿದ್ದೇನೆ. ಅನೇಕ ಜನರಿಗೆ ಬುದ್ಧಿ ಹೇಳಿದ್ದೇನೆ. ನಾನು ನ್ಯಾಷನಲ್ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಕೂಡ ಇದ್ದೆ. ನಾನು ನಮ್ಮ AICCಯಲ್ಲಿ